ಹಾಡು ಹಗಲೇ ಘೋರ ಕೃತ್ಯ, ಚಾಕುವಿನಿಂದ ಇರಿದು ಯುವಕನ ಹತ್ಯೆ. ರಾಜಸ್ಥಾನದ ಉದಯಪುರದಲ್ಲಿ ನಡೆದ ಭೀಕರ ಹಗಲು ಕೊಲೆಯೊಂದು ಇಡೀ ನಗರವನ್ನ ಬೆಚ್ಚಿ ಬೀಳಿಸಿದೆ. 30 ವರ್ಷದ ಯುವಕನನ್ನ ಚಾಕುವಿನಿಂದ ಇರಿದು ಕೊಲ್ಲಲಾಗಿದೆ. ಈ ಭೀಕರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಜೋಡಿ ಸ್ಥಳದಿಂದ ಪರಾರಿಯಾಗುತ್ತಿರುವುದು ಕಂಡುಬಂದಿದೆ. ಆರೋಪಿಗಳು ರಕ್ತಸಿಕ್ತ ಕೈಗಳಿಂದ ಓಡಿ ಹೋಗಿರುವುದು ಸಾಕ್ಷ್ಯಗಳಿಂದ ತಿಳಿದು ಬಂದಿದೆ. ಹಿರನ್ನಗರಿ ಪೊಲೀಸ್ ಠಾಣೆಯ ಅಧಿಕಾರಿ ಭರತ್ ಯೋಗಿ ಅವರು ಮೃತಪಟ್ಟವರನ್ನ ಡುಂಗಂಪುರದ ನಿವಾಸಿ ಜಿತೇಂದ್ರ ಮೀನಾ ಎಂದು ಗುರುತಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಂಡುಬರುವ ಪ್ರಮುಖ ಶಂಕಿತರು ವಿವಾಹಿತ ಜೋಡಿ ನರ್ಸಿ ಮತ್ತು ಡಿಂಪಲ್, ಇಬ್ಬರು ಡುಂಗರ್ಪುರದವರಾಗಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಡಿಂಪಲ್ ಮತ್ತು ಜಿತೇಂದ್ರ ಕಳೆದ 5 ತಿಂಗಳಿಂದ ಪನೇರಿಯೋಕಿ ಮಾದರಿಯಲ್ಲಿ ಬಾಡಿಗೆ ಕೋಣೆಯಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದರು. ಮಾರಣಾಂತಿಕ ದಾಳಿ ನಡೆದಾಗ ಮನೆ ಮಾಲೀಕರು ಹೊಲದಲ್ಲಿದ್ದರು. ಉದಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಕಂಪೌಂಡರ್ ಆಗಿದ್ದ ಜಿತೇಂದ್ರ ಅದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಡಿಂಪಲ್ ಜೊತೆ ಇದ್ದಾಗ ನರ್ಸಿ ಕೋಣೆಗೆ ನುಗ್ಗಿದ್ದಾನೆ. ಯಾವುದೇ ಹಿಂಜರಿಕೆ ಇಲ್ಲದೆ ಜಿತೇಂದ್ರನ ಬೆನ್ನಿಗೆ 4-5 ಬಾರಿ ಚಾಕುವಿನಿಂದ ಇರಿದು ಸ್ಥಳದಲ್ಲಿ ಕೊಂದಿದ್ದಾನೆ. ಉದಯಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಕಂಪೌಂಡರ್ ಆಗಿದ್ದ ಜಿತೇಂದ್ರ ಅದೇ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ಡಿಂಪಲ್ ಜೊತೆ ಇದ್ದಾಗ ನರ್ಸಿ ಕೋಣೆಗೆ ನುಗ್ಗಿದ್ದಾನೆ. ಯಾವುದೇ ಹಿಂಜರಿಕೆ ಇಲ್ಲದೆ ಜಿತೇಂದ್ರನ ಬೆನ್ನಿಗೆ 4-5 ಬಾರಿ ಚಾಕುವಿನಿಂದ ಎರೆದು ಸ್ಥಳದಲ್ಲಿ ಕೊಂದಿದ್ದಾನೆ. ಈ ಸಂಪೂರ್ಣ ಕೃತ್ಯ ಕೇವಲ 3 ನಿಮಿಷಗಳಲ್ಲಿ ನಡೆದಿದ್ದು, ನಂತರ ನರ್ಸಿ ಮತ್ತು ಡಿಂಪಲ್ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನರ್ಸಿ ಕಿರಿದಾದ ಗಲಿಗಳಲ್ಲಿ ಓಡುತ್ತಿರುವುದು ಸಿಸಿಟಿವಿಯಲ್ಲಿ ದೃಶ್ಯಾವಳಿಯಲ್ಲಿ ಕಂಡುಬಂದಿದೆ. ಆತನನ್ನು ನೋಡಿದ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ.